ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ 48 ಗಂಟೆಗಳಲ್ಲಿ ಇಡೀ ಜಗತ್ತು ಒಂದು ರೀತಿಯ ಮಹಾಯುದ್ಧದ ಭೀತಿಯಲ್ಲಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಬಾಂಬ್ ಮಳೆ ಸುರಿಸೋದಕ್ಕೆ ಕ್ಷಣಗಣನೆ ಶುರು ಮಾಡಿದ್ರು. ಇರಾನ್ನ ಪವರ್ ಪ್ಲಾಂಟ್ಗಳನ್ನ ಧ್ವಂಸ ಮಾಡ್ತೀವಿ, ಅವರನ್ನ ಕತ್ತಲೆಯಲ್ಲಿ ಮುಳುಗಿಸ್ತೀವಿ ಅಂತ ಗುಡುಗಿದ್ರು. ಇಡೀ ಜಗತ್ತು ಮೂರನೇ ಮಹಾಯುದ್ಧ ಶುರುವಾಗಿಯೇ ಬಿಡ್ತು ಅಂತ ಅಂದುಕೊಂಡಿತ್ತು. ಆದ್ರೆ ನಿನ್ನೆ ಅಂದ್ರೆ ಮಾರ್ಚ್ 23ರಂದು ಸಡನ್ ಆಗಿ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡೊನಾಲ್ಡ್ ಟ್ರಂಪ್ ದಿಢೀರ್ ಅಂತ ಇರಾನ್ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ಬಂದ್ ಮಾಡಿದ್ದಾರೆ. ಸ್ಟ್ರೈಕ್ ಪಾಸ್ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೇನು ಇರಾನ್ನಲ್ಲಿ ಮಾರಣ ಹೋಮ ಶುರುವಾಗುತ್ತೆ ಅನ್ನುವಷ್ಟರಲ್ಲಿ ದೊಡ್ಡದೊಂದು ಅಲ್ಪ ವಿರಾಮ ಬಿದ್ದಿದೆ. ಅಷ್ಟಕ್ಕೂ ಈ 5 ದಿನಗಳಲ್ಲಿ ಏನಾಗುತ್ತೆ? ಟ್ರಂಪ್ ಸಡನ್ ಆಗಿ ಯಾಕೆ ಮೆತ್ತಗಾದ್ರು? ಇರಾನ್ ಈ ವಿಷಯದಲ್ಲಿ ಏನ್ ಹೇಳ್ತಿದೆ? ಈ ಅಲ್ಪ ವಿರಾಮ ಸ್ಟ್ರೈಕ್ ಪಾಸ್ ನಿಂದ ವಾಲ್ ಸ್ಟ್ರೀಟ್ ಮತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಆಗ್ತಿರುವ ಸಂಚಲನವೇನು? ಇದು ಪವರ್ ಪ್ಲಾಂಟ್ ಮೇಲಿನ ದಾಳಿಗೆ ಮಾತ್ರ ವಿರಾಮನ ಅಥವಾ ಸಂಪೂರ್ಣವಾಗಿ 5 ದಿನ ಕದನ ವಿರಾಮ ಘೋಷಣೆಯಾಗುತ್ತಾ? ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಟ್ರಂಪ್ ಘೋಷಣೆ ಏನಿದು? ಸ್ಟ್ರೈಕ್ ಪಾಸ್. ವಿಷಯ ಇಷ್ಟೇ, ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಖಾತೆಯಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದರಲ್ಲಿ ಅವರು ಹೇಳಿರೋದು ಹೀಗೆ: ನಮ್ಮ ಮಿಲಿಟರಿ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗಿತ್ತು, ಆದರೆ ಕಳೆದ 24 ಗಂಟೆಗಳಲ್ಲಿ ಇರಾನ್ ಕಡೆಯಿಂದ ಮತ್ತು ಇತರೆ ಮಧ್ಯಸ್ಥಿಕೆಗಾರರಿಂದ ನಮಗೆ ತುಂಬಾ ಪಾಸಿಟಿವ್ ಮೆಸೇಜ್ಗಳು ಬಂದಿವೆ. ಹಾಗಾಗಿ ನಾವು ಮಾನವೀಯತೆ ದೃಷ್ಟಿಯಿಂದ ಮತ್ತು ಶಾಂತಿಗೆ ಒಂದು ಅವಕಾಶ ಕೊಡೋದಕ್ಕೆ 5 ದಿನಗಳ ಕಾಲ ದಾಳಿಯನ್ನ ಸ್ಥಗಿತಗೊಳಿಸಲು ಆದೇಶ ನೀಡಿದ್ದೇನೆ ಅಂತೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂದ್ರೆ, ಟ್ರಂಪ್ ಈ ಹಿಂದೆ ಕೊಟ್ಟಿದ್ದ 48 ಗಂಟೆಗಳ ಡೆಡ್ಲೈನ್ ಇಂದು ಮುಕ್ತಾಯವಾಗಬೇಕಿತ್ತು. ಆ ಡೆಡ್ಲೈನ್ ಮುಗಿಯೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಈ ಪಾಸ್ ಬಟನ್ ಒತ್ತಿದ್ದಾರೆ. ಇದು ಕೇವಲ ಯುದ್ಧದ ವಿಳಂಬವೋ ಅಥವಾ ಶಾಂತಿಯ ಹಾದಿಯೋ ಅನ್ನೋದು ಈಗಿರುವ ಅತಿ ದೊಡ್ಡ ಪ್ರಶ್ನೆ. ಟ್ರಂಪ್ ಈ ಪಾಸ್ ಅನೌನ್ಸ್ ಮಾಡಿದ ತಕ್ಷಣ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಕಂಡು ಬಂದಿದೆ. ಅಮೆರಿಕದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಗಳಾದ ಡೌ ಜೋನ್ಸ್ ಇಂಡೆಕ್ಸ್ 1021 ಪಾಯಿಂಟ್ಸ್ ಅಥವಾ 2.24% ರೈಸ್ ಆಗಿ 46,599ಕ್ಕೆ ತಲುಪಿದೆ. ಅದೇ ರೀತಿ S&P 500 ಅಂದ್ರೆ 2.09%, ನಸ್ದಾಕ್ ಕಾಂಪೋಸಿಟ್ 2.28%, ಹೀಗೆ ಎಲ್ಲಾ ಸೂಚ್ಯಂಕಗಳು ಕೂಡ ಜಿಗಿದಿವೆ. ಹೂಡಿಕೆದಾರರು ಯುದ್ಧದ ಭೀತಿಯಿಂದ ಹಣ ವಾಪಸ್ ತೆಗೆದಿದ್ರು. ಈಗ ಮತ್ತೆ ಮಾರುಕಟ್ಟೆ ಚೇತರಿಸಿಕೊಳ್ತಿದೆ. ಇನ್ನು ಕಚ್ಚಾ ತೈಲ ಕಳೆದ ವಾರದಿಂದ ಪ್ರತಿ ಬ್ಯಾರೆಲ್ಗೆ $120 ದಾಟಿದ್ದ ತೈಲ ಬೆಲೆ ಈ ನ್ಯೂಸ್ ಬರ್ತಿದ್ದಂತೆ ಸುಮಾರು 10% ನಿಂದ 12% ನಷ್ಟು ಕುಸಿತ ಕಂಡಿದೆ. ಈಗ ಇದು $100 ರಿಂದ $105 ಆಸುಪಾಸಿಗೆ ಬಂದಿದೆ. ಇದು ಭಾರತದಂತಹ ದೇಶಗಳಿಗೆ ದೊಡ್ಡ ರಿಲೀಫ್. ಇಷ್ಟೆಲ್ಲ ಆಗ್ತಿದ್ರೆ ಟ್ರಂಪ್ ನಡೆ ಬಗ್ಗೆ ಜಾಗತಿಕ ರಾಜಕೀಯ ತಜ್ಞರು ಏನ್ ಹೇಳ್ತಿದ್ದಾರೆ ನೋಡಿ. ಎಕ್ಸ್ಪರ್ಟ್ ಅನಾಲಿಸಿಸ್ ಪ್ರಕಾರ ಇದೊಂದು ಟ್ಯಾಕ್ಟಿಕಲ್ ಮೂವ್ ಯಾಕಿರಬಾರದು ಅಂತ ಹೇಳ್ತಿದ್ದಾರೆ. ಎಕ್ಸ್ಪರ್ಟ್ಸ್ ಈ 5 ದಿನಗಳ ವಿರಾಮವನ್ನ ಕೇವಲ ಶಾಂತಿ ಅಂತ ನೋಡ್ತಿಲ್ಲ, ಇದರಲ್ಲಿ ಅಮೆರಿಕದ ದೊಡ್ಡ ಮಿಲಿಟರಿ ಸ್ಟ್ರಾಟಜಿ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ? ಇದು ಬಹಳ ಸಿಂಪಲ್. ಮಿಲಿಟರಿ ಲಾಜಿಸ್ಟಿಕ್ಸ್. ಇರಾನ್ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡಬೇಕಾದ್ರೆ ಅಮೆರಿಕಾಗೆ ತನ್ನ ಯುದ್ಧ ನೌಕೆಗಳನ್ನ ಮತ್ತು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಸರಿಯಾದ ಜಾಗದಲ್ಲಿ ತಂದಿಟ್ಕೊಳ್ಳೋದಕ್ಕೆ ಟೈಮ್ ಬೇಕು. ಹಾಗಾಗಿ ಈ 5 ದಿನಗಳನ್ನ ಅಮೆರಿಕ ತನ್ನ ಸಿದ್ಧತೆಗೆ ಬಳಸಿಕೊಳ್ಳಬಹುದು. ಇದು ಮೊದಲನೇ ಲೆಕ್ಕಾಚಾರ. ಇಂಟೆಲಿಜೆನ್ಸ್ ಗ್ಯಾದರಿಂಗ್. ಇರಾನ್ ತನ್ನ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಬಚ್ಚಿಟ್ಟಿದೆ, ಅವರು ಈಗ ಯಾವ ರೀತಿ ತಯಾರಿ ಮಾಡ್ತಿದ್ದಾರೆ ಅನ್ನೋದನ್ನ ಸ್ಯಾಟಲೈಟ್ ಮೂಲಕ ಪತ್ತೆ ಹಚ್ಚೋದಕ್ಕೆ ಇದು ಸಕಾಲ. ಇದು ಎರಡನೇದು. ಇನ್ನು ಮಿತ್ರ ರಾಷ್ಟ್ರಗಳ ಒತ್ತಡ. ಯುರೋಪಿಯನ್ ರಾಷ್ಟ್ರಗಳು ಮತ್ತು ಗಲ್ಫ್ ದೇಶಗಳು ಟ್ರಂಪ್ ಮೇಲೆ ಒತ್ತಡ ಹೇರ್ತಿವೆ. ಸಡನ್ ಆಗಿ ದಾಳಿ ಮಾಡಬೇಡಿ, ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿವೆ. ಅವರನ್ನ ಸಮಾಧಾನ ಮಾಡೋದಕ್ಕೆ ಈ 5 ದಿನಗಳ ಟೈಮ್ ತೆಗೆದುಕೊಂಡಿರಬಹುದು ಅನ್ನೋದು ಮೂರನೇ ಕ್ಯಾಲ್ಕುಲೇಷನ್. ಹಾಗಾದ್ರೆ ಅತ್ತ ಇರಾನ್ನ ವರಸೆ ಏನು? ಇರಾನ್ ನಮಗೂ ಈ ವಿರಾಮಕ್ಕೂ ಸಂಬಂಧವೇ ಇಲ್ಲ ಅಂದಿದ್ಯಾಕೆ? ಇರಾನ್ನ ರಿಯಾಕ್ಷನ್ ನೋಡಿ. ಅಮೆರಿಕ ನಾವು ಮಾತನಾಡಿದ್ದೇವೆ ಅಂದ್ರೆ ಇರಾನ್ ನಾವು ಯಾರ ಜೊತೆಗೂ ಮಾತಾಡಿಲ್ಲ, ಮಾತಾಡೋದು ಇಲ್ಲ ಅಂತಿದೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರರು ಹೇಳಿರೋದು ಏನಂದ್ರೆ, ಟ್ರಂಪ್ ಮಾಡ್ತಿರೋದು ಕೇವಲ ಪ್ರಚಾರಕ್ಕಾಗಿ, ಅವರು ಯುದ್ಧ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ.
ಅದಕ್ಕೆ ಈ 5 ದಿನದ ನಾಟಕ ಆಡ್ತಿದ್ದಾರೆ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಹರ್ಮುಜ್ ಜಲಸಂಧಿಯನ್ನ ಪೂರ್ತಿ ಬಂದ್ ಮಾಡ್ತೀವಿ ಅಂತ ಮರು ಎಚ್ಚರಿಕೆ ನೀಡಿದ್ದಾರೆ. ಈ ಭಿನ್ನಾಭಿಪ್ರಾಯದ ಹೇಳಿಕೆಗಳನ್ನ ಗಮನಿಸಿದ್ರೆ ಒಂದು ವಿಷಯ ಅರ್ಥ ಆಗುತ್ತೆ. ಇಬ್ಬರ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ಇದೆ, ಅಥವಾ ಯಾರೋ ಒಬ್ರು ಸುಳ್ಳು ಹೇಳ್ತಿದ್ದಾರೆ. ಬಹುಶಃ ಅರಬ್ ದೇಶಗಳ ಮೂಲಕ ಸೀಕ್ರೆಟ್ ಆಗಿ ಮಾತುಕತೆ ನಡೀತಾ ಇರಬಹುದು ಅನ್ನೋದು ಅಂತಾರಾಷ್ಟ್ರೀಯ ಮಾಧ್ಯಮಗಳ ರಿಪೋರ್ಟ್. ರಷ್ಯಾ ಮತ್ತು ಚೀನಾ ಪಾತ್ರ ತೆರೆಮರೆಯ ಆಟ. ಕಳೆದ 24 ಗಂಟೆಗಳಲ್ಲಿ ರಷ್ಯಾ ಮತ್ತು ಚೀನಾ ಈ ಯುದ್ಧದ ವಿಚಾರದಲ್ಲಿ ಆಕ್ಟಿವ್ ಆಗಿವೆ. ರಷ್ಯಾ ಇರಾನ್ಗೆ ತನ್ನ ಸುಧಾರಿತ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಪೋರ್ಟ್ ಕೊಡುವ ಮಾತುಗಳನ್ನ ಆಡ್ತಿದೆ. ಅಮೆರಿಕ ದಾಳಿ ಮಾಡಿದ್ರೆ ಸುಮ್ಮನೆ ಕೂರೋದಿಲ್ಲ ಅಂತ ಪುಟಿನ್ ಎಚ್ಚರಿಸಿದ್ದಾರೆ. ಚೀನಾಗೆ ಬೇಕಿರುವ ಹೆಚ್ಚಿನ ತೈಲ ಇರಾನ್ನಿಂದ ಬರುತ್ತೆ. ಯುದ್ಧ ಶುರುವಾದ್ರೆ ಚೀನಾದ ಎಕಾನಮಿ ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಚೀನಾ ಈಗ ಮಧ್ಯಸ್ಥಿಕೆ ವಹಿಸೋದಕ್ಕೆ ಟ್ರೈ ಮಾಡ್ತಿದೆ. ಹಾಗಾಗಿ ಟ್ರಂಪ್ ಮೇಲೆ ಚೀನಾ ಮತ್ತು ರಷ್ಯಾದ ಈ ಪ್ರೆಷರ್ ಕೂಡ ಅವರನ್ನ 5 ದಿನಗಳ ಕಾಲ ಸೈಲೆಂಟ್ ಆಗೋಕೆ ಮಾಡಿರಬಹುದು ಅನ್ನುವ ಅಭಿಪ್ರಾಯಗಳಿವೆ. ಹಾಗಿದ್ರೆ ಟ್ರಂಪ್ ಸುಸ್ತಾದ್ರ ಅಥವಾ ಇದು ಅವರ ದೊಡ್ಡ ಬೇಟೆಯ ಮುನ್ಸೂಚನೆಯ? ಸ್ನೇಹಿತರೆ, ಟ್ರಂಪ್ ಅವರ ಇತಿಹಾಸವನ್ನ ನೋಡಿದ್ರೆ ಅವ್ರು ಯಾವಾಗ್ಲೂ ಪ್ರೆಡಿಕ್ಟೇಬಲ್ ಅಲ್ವೇ ಅಲ್ಲ. ಅವರು ಮೊದಲು ಬೆದರಿಕೆ ಹಾಕ್ತಾರೆ, ಆಮೇಲೆ ಮೆತ್ತಗಾಗ್ತಾರೆ, ಆಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡ್ತಾರೆ. ಇತಿಹಾಸದಲ್ಲಿ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ವಿಷಯದಲ್ಲೂ ಹೀಗೆ ಆಗಿತ್ತು. ಮೊದಲು ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ರು, ಆಮೇಲೆ ಹಸ್ತಲಾಘವ ಮಾಡಿದ್ರು. ಆದ್ರೆ ಇರಾನ್ ವಿಷಯ ಬೇರೆ. ಇರಾನ್ ಹತ್ರ ನ್ಯೂಕ್ಲಿಯರ್ ಪವರ್ ಇರುವ ಸಂಶಯವಿದೆ. ಒಂದು ವೇಳೆ ಈ 5 ದಿನಗಳಲ್ಲಿ ಇರಾನ್ ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ನಿಲ್ಲಿಸದೇ ಇದ್ರೆ, ಅಥವಾ ಹರ್ಮುಜ್ ಜಲಸಂಧಿಯ ದಿಗ್ಬಂಧನ ತೆಗೆಯದಿದ್ರೆ, ಈ 5 ದಿನಗಳ ನಂತರ ಇಡೀ ಜಗತ್ತು ಯಾವ ರೀತಿಯ ಯುದ್ಧವನ್ನ ನೋಡಬಾರದು ಅಂತ ಅಂದ್ಕೊಳ್ತಿತ್ತೋ ಆ ಯುದ್ಧವನ್ನ ನೋಡಬೇಕಾಗುತ್ತೆ. ಇನ್ನು ಈ ಗ್ಯಾಪ್ ನಿಂದ ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಆಗಬಹುದು, ನಾವ್ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ನಮಗೆ ಈ ಯುದ್ಧಕ್ಕೆ ನೇರ ಸಂಬಂಧ ಇಲ್ಲದಿದ್ರು ನಮಗೆ ಅತಿ ಹೆಚ್ಚು ಎಫೆಕ್ಟ್ ಆಗೋದು ಮೊದಲೇದಾಗಿ ಪೆಟ್ರೋಲ್ ಬೆಲೆ. ಈಗ ತೈಲ ಬೆಲೆ ಕಂಟ್ರೋಲ್ ನಲ್ಲಿದೆ. ನಮ್ಮ ಸ್ಟಾಕ್ಸ್ಗೆ ಅಷ್ಟು ದೊಡ್ಡ ಹೊಡೆತ ಬಿದ್ದಿಲ್ಲ. ಅತ್ತ ರಷ್ಯಾದಿಂದಲೂ ತೈಲ ಬರ್ತಿದೆ. ಹರ್ಮುಜ್ನಿಂದಲೂ ಭಾರತದ ಒಂದಷ್ಟು ಹಡಗುಗಳು ಪಾಸ್ ಆಗೋದಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ಯುದ್ಧ ಮತ್ತೆ ಜೋರಾಗಿ ಶುರುವಾದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ಇನ್ನು ಅನಿವಾಸಿ ಭಾರತೀಯರು, ಗಲ್ಫ್ ದೇಶಗಳಲ್ಲಿ ಲಕ್ಷಾಂತರ ಭಾರತೀಯರಿದ್ದಾರೆ. ಯುದ್ಧದ ಕಿಡಿ ಹಬ್ಬಿದ್ರೆ ಅವರ ಸುರಕ್ಷತೆ ದೊಡ್ಡ ಪ್ರಶ್ನೆಯಾಗುತ್ತೆ. ರೆಸ್ಕ್ಯೂ ಆಪರೇಷನ್ ಪ್ರಯತ್ನಗಳು ನಡೀತಿದ್ರು, ಇನ್ನು ಲಕ್ಷಾಂತರ ಜನ ದಾರಿ ಇಲ್ಲದೆ ಕಾಯ್ತಿದ್ದಾರೆ. ಸದ್ಯ ಟ್ರಂಪ್ರ ಈ ಪಾಸ್ ನಿರ್ಧಾರವನ್ನ ಭಾರತ ಕೂಡ ಸ್ವಾಗತಿಸಿದೆ. ಆದರೆ ಈ 5 ದಿನ ಮುಗಿದ ಮೇಲೆ ಮಾರ್ಚ್ 28ನೇ ತಾರೀಕು ಏನಾಗುತ್ತೆ? ಆ ದಿನಕ್ಕೆ ಇಡೀ ಜಗತ್ತು ಮತ್ತೆ ಕಾಯುತ್ತೆ. ಈ 5 ದಿನಗಳಲ್ಲಿ ಒಂದು ವೇಳೆ ಇರಾನ್ ತನ್ನ ಪವರ್ ಪ್ಲಾಂಟ್ಗಳ ಮೇಲೆ ಇಂಟರ್ನ್ಯಾಷನಲ್ ಇನ್ಸ್ಪೆಕ್ಟರ್ಗಳಿಗೆ ಅನುಮತಿ ಕೊಟ್ಟರೆ ಯುದ್ಧ ತಪ್ಪಬಹುದು. ಇಲ್ದಿದ್ರೆ ಇದು ಕೇವಲ ಒಂದು ಚಂಡಮಾರುತಕ್ಕೆ ಮುನ್ನ ಇರುವ ಮೌನ ಅಂತಾಲೆ ಭಾವಿಸಬೇಕಾಗುತ್ತೆ. ಹಾಗಾದ್ರೆ ಟ್ರಂಪ್ ಸುಸ್ತಾದ್ರ? ಖಂಡಿತ ಇಲ್ಲ. ಟ್ರಂಪ್ ತಮ್ಮ ಇಮೇಜ್ ಅನ್ನ ಶಾಂತಿ ಸ್ಥಾಪಕ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರೋದು ಹೊಸದೇನಲ್ಲ. ಈಗಾಗಲೇ ಜಗತ್ನಲ್ಲಿ 16 ಯುದ್ಧ ನಿಲ್ಲಿಸಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇದು ಕೂಡ ಅದೇ ರೀತಿಯ ಟ್ಯಾಕ್ಟಿಕ್. ದಾಳಿ ಮಾಡೋದಕ್ಕೆ ಮುಂಚೆ ನಾನು ಎಲ್ಲ ಪ್ರಯತ್ನ ಮಾಡಿದೆ, ಅವರು ಒಪ್ಪಲಿಲ್ಲ ಅಂತ ಜಗತ್ತಿಗೆ ಹೇಳೋಕೆ ಒಂದು ನೆಪ ಮಾಡಿಕೊಳ್ತಿದ್ದಾರೆ ಅಂತಾಲೂ ಒಂದು ವರ್ಗದ ಎಕ್ಸ್ಪರ್ಟ್ಸ್ ವಾದ ಮಾಡ್ತಿದ್ದಾರೆ. ಇನ್ನು ಗಮನಿಸಬೇಕಾದ ಸಂಗತಿ ಅಂದ್ರೆ ಇಸ್ರೇಲ್ ಕಡೆಯಿಂದ ಸೀಸ್ ಫೈರ್ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಇರಾನ್ ಮೇಲೆ ದಾಳಿ ಮಾಡೋದನ್ನ ಅದು ಕಂಟಿನ್ಯೂ ಮಾಡಿದೆ. ಹಾಗಾಗಿ ಸೀಸ್ ಫೈರ್ ಬಗ್ಗೆ ಕ್ಲಾರಿಟಿ ಇಲ್ಲ. ಟ್ರಂಪ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡೋದನ್ನ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅದೇನೇ ಇರಲಿ, ಸದ್ಯ ಇರಾನ್ ಮತ್ತು ಅಮೆರಿಕ ನಡುವಿನ ಈ ಆಟದಲ್ಲಿ ಈಗ ಬಾಲ್ ಇರಾನ್ನ ಕೋರ್ಟ್ನಲ್ಲಿದೆ. ಈ 5 ದಿನಗಳ ಸ್ಟ್ರೈಕ್ ಪಾಸ್ ಅನ್ನ ಇರಾನ್ ಸರಿಯಾಗಿ ಬಳಸಿಕೊಳ್ಳುತ್ತಾ ಅಥವಾ ಅಮೆರಿಕ ಮತ್ತೆ ಯುದ್ಧದ ಕಾಡ್ಗಿಚ್ಚು ಹಚ್ಚುತ್ತಾ? ಏನಾಗುತ್ತೆ ಅನ್ನೋದನ್ನ ನಾವು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಏನನ್ಸುತ್ತೆ? ಟ್ರಂಪ್ ನಿಜವಾಗಿಯೂ ಶಾಂತಿ ಬಯಸ್ತಿದ್ದಾರಾ ಅಥವಾ ಇದೊಂದು ಯುದ್ಧದ ಮುನ್ಸೂಚನೆಯ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.